ಕಂಡು ಕೇಳರಿಯದಂತಹ ಮಳೆಗೆ ಬೆಂಗಳೂರು ನಡುಗಿ ಹೋಗಿದೆ. ಧಾರಾಕಾರ ಮಳೆಗೆ ಹಲವು ಏರಿಯಾಗಳು ದ್ವೀಪಗಳಂತಾಗಿವೆ. ವರುಣನ ಕಡು ಕೋಪಕ್ಕೆ ಸಾಯಿ ಲೇಔಟ್, ಹೆಣ್ಣೂರು, ವಡ್ಡರಪಾಳ್ಯದ ನಿವಾಸಿಗಳಂತೂ ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ವರುಣಾರ್ಭಟ ಶುರುವಾಗಿದೆ. ಬೆಂಗಳೂರಿನ ಹಲವು ಪ್ರದೇಶಗಳು ಜಲಾವೃತವಾಗಿರ್ತಕ್ಕಂಥದ್ದು. ಸಿಲ್ಕ್ ಬೋರ್ಡ್ ನಲ್ಲಿ ಇರ್ತಕ್ಕಂಥ ಈ ಒಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ದ್ವಿಚಕ್ರ ವಾಹನ ಸವಾರರಿಗಂತೂ ಈ ಒಂದು ಮಳೆಯಿಂದಾಗಿ ಪ್ರತಿ ಬಾರಿ ಇದೇ ರೀತಿಯಾದ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ರಸ್ತೆಗಳು, ಮನೆಗಳು ಸಾಕಷ್ಟು ಜಲಾವೃತವಾಗಿದೆ. ಹೆಣ್ಣೂರು ಮತ್ತೆ ಬಾಗ್ಲೂರು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನರಕ. ಬೆಂಗಳೂರಿಗರ ಬದುಕು ಅಕ್ಷರಶಃ ನರಕವಾಗಿದೆ. ವರುಣನ ಅಟ್ಟಹಾಸಕ್ಕೆ ಮನೆಗಳೆಲ್ಲ ಸ್ವಿಮ್ಮಿಂಗ್ ಪೂಲುಗಳಾಗಿವೆ. ಪಾರ್ಕಿಂಗ್ ಲಾಟ್ಗಳು ಕೆರೆಗಳಂತಾಗಿವೆ. ರಸ್ತೆಯಲ್ಲಿ ನದಿಯಂತೆ ನೀರು ಹರಿತಿದ್ದು 1.5 ಕೋಟಿ ಜನರು ತೊಯ್ದು ತೊಪ್ಪೆ ಆಗ್ತಿದ್ದಾರೆ. ಮಳೆಯ ಹೊಡೆತಕ್ಕೆ ತತ್ತರಿಸಿ ಹೋಯಿತು ಬೆಂಗಳೂರು. ರಸ್ತೆ, ಮನೆ, ವಾಹನಗಳನ್ನು ನುಂಗಿ ಹಾಕಿದೆ ನೆರೆ ನೀರು. ಬ್ರ್ಯಾಂಡ್ ಬೆಂಗಳೂರಿಗೆ ಮಳೆಯ ಗ್ರಹಣ ಹಿಡಿದಿದೆ. ಸಂಜೆ ಆಗ್ತಿದ್ದಂತೆ ಆಕಾಶಕ್ಕೆ ತೂತು ಬಿದ್ದಂತೆ ಧೋ ಅಂತ ಸುರಿಯೋ ರಣಚಂಡಿ ಮಳೆ ಜನರ ಜೀವಕ್ಕೆ ಸಂಚಕಾರ ತಂದೊಡ್ತಿದೆ. ನೆಮ್ಮದಿ ಕಸಿದಿದೆ. 2 ದಿನದಿಂದ ಸುರಿತಿರೋ ಮಳೆ ಏನೆಲ್ಲ ಅವಾಂತರ ಸೃಷ್ಟಿಸಿದೆ ಅನ್ನೋದನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ. ಮಳೆ ಗಂಡಾಂತರ 1. ಮಳೆ ನೀರಿನಲ್ಲಿ ತೇಲುತ್ತಿದೆ ಸಾಯಿ ಲೇಔಟ್. ರಸ್ತೆ ಮುಚ್ಚಿ ಹೋಗಿದೆ. ಮಳೆ ನೀರು ಎದೆ ಮಟ್ಟಕ್ಕೆ ನಿಂತಿದೆ. ಹೊರಮಾವು ಬಳಿಯ ಪ್ರತಿಷ್ಠಿತ ಸಾಯಿ ಲೇಔಟ್ ಜನರಿಗೆ ಮತ್ತೆ ನರಕ ದರ್ಶನವಾಗಿದೆ. ಲೇಔಟ್ನಲ್ಲಿ 500 ಮನೆಗಳಿದ್ದು 1,500 ಜನ ವಾಸ ಮಾಡ್ತಿದ್ದಾರೆ. ಈ ಬಾರಿ ಮುಂಗಾರು ಪೂರ್ವ ಮಳೆ ಅಬ್ಬರಕ್ಕೆ ಸಾಯಿ ಲೇಔಟ್ ದ್ವೀಪದಂತೆ ಬದಲಾಗಿದೆ. ಸಾಯಿ ಲೇಔಟ್ ಈಗಾಗಲೇ ಜಲಾವೃತವಾಗಿರುವಂಥದ್ದು. ಸದ್ಯ ನಾನು ಈಗಾಗಲೇ ಸಾಯಿ ಲೇಔಟ್ನ ಒಳಭಾಗದಲ್ಲಿದ್ದೀನಿ. ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ಮನೆಗಳೆಲ್ಲವೂ ಕೂಡ ಈಗಾಗಲೇ ಜಲಾವೃತವಾಗಿರುವಂಥದ್ದು. ಪ್ರತಿ ಬಾರಿ ಮಳೆ ಸುರಿದಾಗಲೂ ಕೂಡ ಇಂಥದ್ದೊಂದು ಸಮಸ್ಯೆ ಆರಂಭವಾಗುತ್ತೆ. ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮನೆಗಳ ಒಳಗೆ ಜನರು ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ. ಬೈಕು ಈ ಥರದ್ದೆಲ್ಲವೂ ಕೂಡ ಜಲಾವೃತವಾಗಿದೆ. ಇಲ್ಲಿ ನೋಡಿ ಮನೆಯ ಹೊರಭಾಗದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಥರದೊಂದು ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಅಪಾರ್ಟ್ಮೆಂಟ್ ಆವರಣ ನದಿಯಂತೆ ಕಾಣ್ತಿದೆ. ಕಾರು, ಆಟೋ, ಬೈಕ್ಗಳು ನೀರಿನಲ್ಲಿ ತೇಲ್ತಿವೆ. ಅಗ್ನಿಶಾಮಕ ಸಿಬ್ಬಂದಿ ಬೋಟ್ನಲ್ಲಿ ಬಂದು ಜನರ ರಕ್ಷಣೆ ಮಾಡ್ತಿದ್ರೆ ಸ್ಥಳೀಯ ಶಾಸಕ ಬೈರ್ತಿ ಬಸವರಾಜ್ ಜೆಸಿಬಿ ಏರಿ ನಿವಾಸಿಗಳ ಸಮಸ್ಯೆ ಆಲಿಸಿದ್ರು. ಆದರೆ ಬಿಬಿಎಂಪಿ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್, ಬಿಡಿಎ ಕಮಿಷನರ್ ಜಯರಾಮ್ ಟ್ರ್ಯಾಕ್ಟರ್ ಏರಿ ಲೇಔಟ್ನಲ್ಲಿ ರೌಂಡ್ ಹಾಕಿದ್ರು ಯಾರೊಬ್ಬರ ಕಷ್ಟ ಕೇಳಲಿಲ್ಲ. ಜನರ ಸಮಸ್ಯೆ ಆಲಿಸಲಿಲ್ಲ. ಅಧಿಕಾರಿಗಳ ವರ್ತನೆಗೆ ಬೇಸತ್ತ ನಿವಾಸಿಗಳು ಬೆಂಡೆತ್ತಿ ಬ್ರೇಕ್ ಹಾಕಿದ್ರು. ಏನು ಉಳ್ದಿಲ್ಲ, ಮನೇಲೆಲ್ಲ ಹಾಳಾಗೋಯ್ತು. ನಾವು ಪಕ್ಕದಲ್ಲಿ ಬಂದ್ಬಿಟ್ಟು ಉಳ್ಕೊಂಡಿದ್ವಿ. ನೈಟ್ 2 ಗಂಟೆಯಿಂದ ಫುಲ್ ನೀರು ಸೊಂಟದವರೆಗೂ ಮೇಲೆ ಬಂದ್ಬಿಡ್ತು. 3 ಮಕ್ಕಳನ್ನ ಎತ್ಕೊಂಡು ಪಕ್ಕದಲ್ಲಿ ಬಂದ್ವಿ. ತುಂಬ ಹಾಳಾಗಿದೆ. ಯಾರು ಬಂದು ನೋಡಿಲ್ಲ. ಇವಾಗಿನವರೆಗೂ ನೀರಿಲ್ಲ, ಊಟ ಇಲ್ಲ, ಏನೇನು ಇಲ್ಲ. ಆಯಿತಾ, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಯಾರು ಬಂದು ನೋಡಿದಾರ ಅಂತ ಗೊತ್ತಿಲ್ಲ. ಎಲ್ಲ ಕೆರೆ ತುಂಬಿ ಈ ಕಡೆ ನೀರು ಬಂದು ಎಲ್ಲ ಹಾಳಾಗೋಗಿ. ಮಳೆ ಗಂಡಾಂತರ 2. ಊಟ ಇಲ್ಲ, ನೀರಿಲ್ಲ, ಕಟ್ಟಿದ್ರು ಗಂಟು ಮೂಟೆ. ಮಳೆ ನೀರು ಸಾಯಿ ಲೇಔಟ್ನ ಸಂಪೂರ್ಣವಾಗಿ ಆವರಿಸಿದೆ. 2 ದಿನದಿಂದ ಆಳೆತ್ತರದಷ್ಟು ನೀರು ನಿಂತಿದೆ. ಕುಡಿಯಲು ನೀರಿಲ್ಲ, ಮಕ್ಕಳಿಗೆ ಹಾಲಿಲ್ಲ, ಊಟಕ್ಕೂ ಪರದಾಟ ಶುರುವಾಗಿದೆ. ಮಳೆ ಕೊಟ್ಟ ಶಾಕ್ಗೆ ಹೆದರಿದ ನಿವಾಸಿಗಳು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಗಂಟು ಮೂಟೆ ಕಟ್ತಿದ್ದಾರೆ. ಟ್ರ್ಯಾಕ್ಟರ್, ಜೆಸಿಬಿ ಏರಿ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ಮಳೆ ಗಂಡಾಂತರ 3. ಅನಾಥಾಶ್ರಮಕ್ಕೆ ನುಗ್ಗಿದ ನೀರು, ವೃದ್ಧರ ಪರದಾಟ. ಹೆಣ್ಣೂರಿನಲ್ಲಿರೋ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಹೆಸರಿನ ಅನಾಥಾಶ್ರಮಕ್ಕೆ ಮಳೆ ನೀರು ಮುತ್ತಿಗೆಯಾಗಿದೆ. ಆಶ್ರಮದೊಳಗೆ ಮೊಣಕಾಲಿನವರೆಗೂ ನೀರು ನಿಂತಿದೆ. ಬಟ್ಟೆ, ಆಹಾರ ಪದಾರ್ಥಗಳೆಲ್ಲ ನೀರು ಪಾಲಾಗಿವೆ. ಕೂರೋದಿರ್ಲಿ, ನಿಲ್ಲೋದಕ್ಕೂ ಜಾಗ ಇಲ್ಲದೆ ವೃದ್ಧರು, ಅಂಗವಿಕಲರು ಪರದಾಡ್ತಿದ್ದಾರೆ. ವೃದ್ಧರು ರಾತ್ರಿಯೆಲ್ಲ ನೀರಿನ ನಡುವೆಯೇ ನಿದ್ರೆ ಇಲ್ಲದೆ ಕೂತಿದ್ರು.
ಏನು ಹೆಣ್ಣೂರು, ಬೆಂಗಳೂರು ಬಳಿ ಇರುವಂತಹ ಹೆಣ್ಣೂರಲ್ಲಿ ಅನಾಥಾಶ್ರಮಕ್ಕೆ ನೀರು ನುಗ್ಗಿ ಅಲ್ಲಿದ್ದಂತ ಅಂಗವಿಕಲರು ವಿಶೇಷ ಚೇತನರು ಸಾಕಷ್ಟು ರೀತಿ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಅಂಗವಿಕಲರು ವಿಶೇಷ ಚೇತನರು ಪರದಾಡುವಂತ ದೃಶ್ಯಗಳು ಕೂಡ ನೋಡ್ತಾ ಇದೀವಿ. ನಿನ್ನೆ ರಾತ್ರಿಯಿಂದಲೂ ಕೂಡ ಮಳೆ ಸುರಿತಾ ಇತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿಶೇಷ ಚೇತನರು ವೀಲ್ ಚೇರ್ಗಳಲ್ಲಿ ಕೂತ್ಕೊಂಡು ಕಾಲವನ್ನು ತಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಬಾ ಕಷ್ಟ ಆಗಿದೆ. ಅವ್ರಿಗೆಲ್ಲ ಎತ್ಕೊಂಡು ಕೊಡೋಕ್ಕಲ್ಲ, ರಾತ್ರಿ ಎಲ್ಲ ಕರೆಂಟ್ ಬೇರೆ ಇಲ್ಲ, ಫುಲ್ ನೀರು ತುಂಬಿತ್ತು. ಎಲ್ಲ ಚೇರಲ್ಲೇ ಕೂತ್ಕೊಂಡಿದ್ದೀರಿ, ಯಾರೂ ನಿದ್ದೆ ಮಾಡಿಲ್ಲ. 2 ಗಂಟೆಯಿಂದ ಒಂಚೂರು ನಿದ್ದೆ ಯಾರೂ ಮಾಡಿಲ್ಲ ಸರ್. ಯಾಕಂದರೆ ಇಲ್ಲಿ ಎಲ್ಲ ಬ್ಲೈಂಡ್ ಇದ್ದಾರೆ, ಫಿಕ್ಸ್ ಪೇಷಂಟು, ವಯಸ್ಸಾಗಿರೋರು, ನಡೆಯೋಕ್ಕಾಗಲ್ಲ ಅಂಥವರೆಲ್ಲ ಇದ್ದಾರೆ. ಮಳೆಗಂಡಾಂತರ 4, ವಡ್ರಪಾಳ್ಯಕ್ಕೆ ಜಲ ದಿಗ್ಬಂಧನ, ಟ್ರ್ಯಾಕ್ಟರ್ನಲ್ಲಿ ಜನರ ರಕ್ಷಣೆ. ಕೆಆರ್ಪುರ ವ್ಯಾಪ್ತಿಯ ವಡ್ರಪಾಳ್ಯಕ್ಕೆ ಜಲಬೇಲಿ ಬಿದ್ದಿದೆ. ರಸ್ತೆಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿವೆ. 3-4 ಅಡಿಯಷ್ಟು ನೀರಿನಲ್ಲಿ ಜನ ಜೀವ ಕೈಯಲ್ಲಿ ಹಿಡಿದು ನಿಂತಿದ್ರೆ ಟ್ರ್ಯಾಕ್ಟರ್ ಮೂಲಕ ರಕ್ಷಣೆ ಮಾಡಲಾಯಿತು. ವಡ್ರಪಾಳ್ಯದ ಮುಖ್ಯ ರಸ್ತೆ ಈಗಾಗಲೇ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನಾನು ಈಗ ಮುಖ್ಯ ರಸ್ತೆಯ ಒಳಭಾಗದಲ್ಲಿದ್ದೀನಿ, ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿನ ನಿವಾಸಿಗಳು, ವಾಹನ ಸವಾರರು ಇಲ್ಲಿ ಓಡಾಡಲಿಕ್ಕೆ ಆಗದಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಎದುರಿಸ್ತಿದ್ದಾರೆ. ಟ್ರ್ಯಾಕ್ಟರ್ಗಳಲ್ಲಿ ಈ ಭಾಗದಿಂದ ಆ ಭಾಗಕ್ಕೆ ಅಂದರೆ ಒಳಗಿನಿಂದ ಹೊರಗೆ ಬರುವಂಥವ್ರಾಗಿರ್ಬೋದು ಮತ್ತು ಹೊರಗಿನಿಂದ ಒಳಗೆ ಹೋಗುವಂಥವ್ರಿಗೆ ಈಗಾಗಲೇ ಒಂದು ಟ್ರ್ಯಾಕ್ಟರ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮಳೆಗಂಡಾಂತರ 5, ಜಕ್ಕಸಂದ್ರಕ್ಕೂ ಬಿತ್ತು ಜಲಬೇಲಿ. ಜಕ್ಕಸಂದ್ರಕ್ಕೂ ಜಲಗಂಡಾಂತರ ಎದುರಾಗಿದೆ. ಇಡೀ ಏರಿಯಾನೇ ಜಲಾವೃತವಾಗಿದೆ. ವಾಹನಗಳು ನೀರಿನಲ್ಲಿ ಮುಳುಗಿವೆ. ಮನೆಗಳಿಂದ ಹೊರಬರಲಾಗದೆ ಸ್ಥಳೀಯರು ಕಂಗಾಲಾಗಿದ್ದಾರೆ. ಹೈಟೆಕ್ ಏರಿಯಾಗಳಲ್ಲಿ ಒಂದಾದಂಥ ಕೋರಮಂಗಲ ಸುತ್ತಮುತ್ತ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನಾನೀಗ ಕೋರಮಂಗಲದ ಜಕ್ಕಸಂದ್ರದಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅಂದರೆ ಈ ಏರಿಯಾಗೆ ರಾಜಕಾಲುವೆಯ ನೀರು ನುಗ್ಗಿರುವಂಥದ್ದು. ಇದರಿಂದ ಇಲ್ಲಿ ನಿಲ್ಲಿಸಿದಂಥ ಕಾರ್ಗಳು ಹಾಗೆ ಬೈಕ್ಗಳು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಇದು ಸಣ್ಣ ಸ್ಯಾಂಪಲ್ ಅಷ್ಟೇ. ಇನ್ನೂ ಮಳೆಗಾಲ ಶುರುವಾಗಿಲ್ಲ. ಮುಂಗಾರು ಪೂರ್ವ ಮಳೆ ಇಷ್ಟೆಲ್ಲ ಗಂಡಾಂತರ ತಂದೊಡ್ಡಿದೆ. ಇನ್ನು ಮಳೆಗಾಲದಲ್ಲಿ ಅದೇನ್ ಗ್ರಹಚಾರ ಕಾದಿದೆಯೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, TV9.